ಹಾಯ್ ಫ್ರೆಂಡ್ಸ್, ಇನ್ಮೇಲೆ ಫುಲ್ ಟೈಮ್ ಯೂಟ್ಯೂಬ್ ಮಾಡಬೇಕಂತ ಪ್ಲಾನ್ ಹಾಕಿದ್ವಿ. ನೀವು ಯಾರಾದರೂ ಸಪೋರ್ಟ್ ಮಾಡಬೇಕು ಅನ್ನೋರು ಚಾನಲ್ ಮೆಂಬರ್ಶಿಪ್ ತಗೊಳ್ಳೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಲೈ ನೋಡಿಲಿ ಹೊಸ ಫೋನು. ಏನೀಗ 1,20,000 ವಾಟರ್ ಪ್ರೂಫ್. ನೀರಾಗ ಬಿದ್ದರೆ ಏನಾಗಲ್ಲ ತಾತ? ಹೆಂಗೆ ಇಡೀ ಕಾಲೇಜಲ್ಲಿ ಯಾರ್ದು ಇಲ್ಲ ನೀರಾಗ ಬಿದ್ದರೂ ಏನಾಗಲಾರ್ದು ಫೋನು ಗೊತ್ತಾ? ನೀರಾಗ ಬಿದ್ದರೆ ಏನಾಗಲ್ಲ ನನ್ನ ಫೋನ್. ಅಯ್ಯ ಸಾಕು ಮುಚ್ಚಲೇ. ಏನ ನಿನ್ನ ಫೋನ್ ನೀರಾಗ ಬಿದ್ದರೂ ಏನಾಗಲ್ಲ? ಅಯ್ಯಲ್ಲೇ ನನ್ನ ಫೋನ್ನಾಗ ನೀರೈತೆ ನೋಡಿದೆ. ಇದು ತೋರಿಸಿದ್ರೆ ಸಾಕು ಗರ್ಲ್ಸ್ ಲೈನ್ ಹೊಡ್ಯಾಕ ಲೈನ್ ನಿಲ್ತಾರ ಗೊತ್ತಾ? ಕಂದ ಸೇಮ್ ಪಪ್ಪಿ ಸೇಮ್ ವಿಡಿಯೋಸ್ ಇದಾವೆ ನೋಡ್ತೀಯಾ? ಬುಲ್ಡ್ ಹೊಡೆದ್ಬಿಡ್ತಾನೆ ಇನ್ನೊಂದ್ಸರಿ ಅಂತ ಕೇಳಿದ್ರೆ. ಇನ್ನೊಂದ್ಸರಿ ಅಂತ ಕೇಳಕೋಬೇಡ, ಡೈರೆಕ್ಟ್ ತೋರಿಸ್ಬಿಡು. ಜಾನಿ ಅಣ್ಣ ನೀ ಆತ ಕೂಡ ಕಂದ ತಾರು ಏನಿಲ್ಲ. ಏನೋ ತೋರಿಸಿದ್ದೆ ಅಯ್ಯ? ಏನಿಲ್ಲ ತಾರ್, ಕನ್ನಡ ಶಾರ್ಟ್ ಫಿಲ್ಮು ಹೊಸದು ರಿಲೀಸ್ ಆಗಿತ್ತು, ಅದು ತೋರಿಸಿದ್ದೆ. ಶಾರ್ಟ್ ಫಿಲ್ಮಾ? ಏನು ಹೆಸರು? ಸಿಕ್ಕಾಕೊಂಡ ಹೆಸರೇನ್ಲಿ? ಯಾವುದೇ ಹೆಸರು ನನಗೆ ಬರವಲ್ತ. ಜನ ಮೆಚ್ಚಿದ ಜಾನಿ, ಮನ ಮೆಚ್ಚಿದ ಮಿಯಾ. IMDb ರೇಟಿಂಗು 69. ಗುಡ್. ಅಂದ್ರು ಅದು ಓದೋರ ಕಳಿಸಿದ್ದಲ್ಲ, ಭಾರಿ ಇತ್ತು ಬಿಡ್ಲ ಅದು. ಸಾರಿಗೆ ಕಳಿಸಿದ್ದ? ಸರ್ ಯಾವ್ದು ಕಳಿಸಿದ್ದೆ ಸರ್ ಇವನು? ಅದೇನಾಯ್ತಪ್ಪ ಅದು? ಅಂಕಲ್ ಹೋರಾಟ ಆಂಟಿ ಕಿರ್ಚಾಟ. ಡೋಲವ್ರೆ ಯಾಕೆ ಲೇಟ್ ಅಸೆಂಬ್ಲಿಗೆ ಇವತ್ತು? ಅಯ್ಯೋ ಸಾರ್, ನಿನ್ನೆ ಮಳೆ ಬಂದು ಕಾಲೇಜಿಗೆ ಬರೋ ರೋಡು ಫುಲ್ ಕೆಸರು ಸರ್. 1 ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಹಿಂದೆ ಜರಿಯುತ್ತೆ, ಅಷ್ಟು ಕೆಸರು ಗೊತ್ತಾ ಸರ್? ನಿಜನಾ? ಅಯ್ಯೋ ಸಾರ್, ಮನೆಯಿಂದ ಕಾಲೇಜ್ವರೆಗೂ ಚೂರು ಒಣನೆಲ್ಲ ಇಲ್ಲ ಸರ್, ಫುಲ್ A to Z ಕೆಸರು. ಓಕೆ, 1 ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಹಿಂದಕ್ಕೆ ಹೋಗುತ್ತಂದ್ರೆ ನೀನು ಕಾಲೇಜ್ ಹೆಂಗೆ ಮುಟ್ಟಕ್ಕೆ ಸಾಧ್ಯ ಹೇಳ? ಈತಿಗೆ ಬಿದ್ದ 1 ಹೆಜ್ಜೆ ಮುಂದೆ ಇಟ್ಟಾಗ 2 ಹೆಜ್ಜೆ ಹಿಂದಕ್ಕೆ ಹೋತಂದ್ರೆ ಆ ಲೆಕ್ಕದ ಪ್ರಕಾರ ನೀನು ಇವತ್ತು ಕಾಲೇಜ್ ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಸರ್. ಸತ್ತಪ್ಪ ಸತ್ತ, ಡಿಂಕಿನಕ. ಅಯ್ಯ ಸಾಧ್ಯ ಇದೆ ಸರ್. ಹಂಗೆ 1 ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಹಿಂದಕ್ಕೆ ಹೋತೆ, ಅದಕ್ಕೆ 180 ಡಿಗ್ರಿ ತಿರುಗಿ ಮನೆ ಕಡೆ ಹೆಜ್ಜೆ ಇಡೋಕೆ ಶುರು ಮಾಡಿದೆ. ಅವಾಗ ಈಸಿಯಾಗಿ ಕಾಲೇಜ್ ಮುಟ್ಬಿಟ್ಟೆ ಸರ್ ನಾನು. ಈ ಲೆವೆಲ್ಗೆ ಯೋಚನೆ ಮಾಡ್ಬೇಕಂದ್ರೆ ತಲೆಯಲ್ಲಿ ಡಬಲ್ ಮೆದ್ಲು ಇರಬೇಕು. ಸಮಾನ್ ಸರ್, ಮಿಸ್ ಕಾಲಿಗೆ ಸ್ವಲ್ಪ ಟೇಬಲ್ಸು, ಹೋಮ್ವರ್ಕು, ಕಾಪರೇಟಿಂಗು ಹೇಳ್ಕೊಟ್ಟಿದ್ನಲ್ಲ, ಹೇಳ್ಕೊಟ್ಟ? ಅಯ್ಯೋ ಹೇಳ್ಕೊಟ್ಟಿನಿ ಸರ್, ಫುಲ್ ಹೇಳ್ಕೊಟ್ಟಿನಿ, ಬೇಕಿದ್ರೆ ತೊಡಿ ಈಗ. ಲೇ 4 ಎಷ್ಟಲೇ? 36 ತೊಡಿ. ಲೇ 6 ಎಷ್ಟಲೇ? 36 ತಂಗೆ. ಲೇ 12 ಎಷ್ಟಲೇ? 36 ತಂಗೆ. ಲೇ 1 ನಿಮಿಷ ತಡಿ ಇಲ್ಲಿ. ಇಲ್ಲ ಮಿಸ್ ಕಾಲ್ 3 ಎಷ್ಟಲೇ? 36 ತಾಯ್ಯ ಏನು ಕೇಳಿದ್ರೆ 36 ಹೇಳತ್ತೆ ಹೇಳ್ಕೊಟ್ಬಿಡಲ್ಲ. ಅಬ್ಬಬ್ಬಬ್ಬಬ್ಬ ಏನು ಪ್ಲ್ಯಾನ್ ಮಾಡಲಿ, ಸೂಪರ್. ಲೇ ಕಾಪಿ ರೈಟಿಂಗ್ ಆದ್ರೆ ಹಾಕೊಟ್ಟಣ ಅವನು? ಏನು ಹಾಕೊಟ್ಟಣ? ನೀವು ಕುಂಬಳಕಾಯಿ ಕಾಳ ಅಂದರೆ ಎಗಲ್ ಮುಟ್ಟಿ ನೋಡಿದ್ನಂತೆ ಅಂತ ಹಾಕೊಟ್ಟಿದ್ರಲ್ಲ, ಅದನ್ನ ನೋಡಿ ಬಾಳೆಕಾಯಿ ಕಳ್ಳ ಅಂದರೆ ಚಡಿ ಮುಟ್ಟಿ ನೋಡಿದ್ನಂತೆ ಅಂತ ಹಾಕೊಟ್ಟಣ. ಲೇ ಕಪ್ಪೆ, ಇಂಥವೇನು ಹಾಕ್ಬಾರ್ದು. ನಾನು ಕಪ್ಪೆನಾ? ಏನಿಲ್ಲ, ಎಲ್ಲಾದ್ರೂ ತಗೊಂಡೋಗಿ ನೀರಿಲ್ಲದ ಕಡೆ ಬಿಟ್ಟು ಬಂದ್ಬಿಡ್ತೀನಿ ನಾ ಕಪ್ಪೆ. ಬುಲ್ಡ್ ಹೊಡ್ರಿ ಸರಿ ನನ್ನ ಮಗಂಗ. ಇನ್ನೊಂದು ಸಾರಿ ಇಂಥ ಚಾಸ್ಗಳು ಮಾಡಿ ಅನ್ಕೋ, ಹೆಂಗೆ ಓದಿತೀನಂದ್ರೆ ಅಂಡಮಾನಿಗೆ ಹೋಗ್ಬೇಕು, ನಿಕೋಬಾರಿಗೆ ಹೋಗ್ಬೇಕು. ನೀನು ಕಾಲೇಜಿಗೆ ಓದಕ್ಕೆ ಬರಲ್ಲ, ನೀನು ತರಲೆ ಮಾಡಕ, ಹುಡುಗಿರಿಗೆ ಲೈನ್ ನೋಡಕ, ಬರೀ ಇಂತ ಹೋಗಿ ಬರ್ತೀನಿ ನೀನು.
ಒಂದೇಳು ಒಂದೊಂದು ಹುಡುಗಿನ 4 ವರ್ಷ ಲವ್ ಮಾಡ್ತಲ್ಲ, ಮುಂದೆ ಮದುವೆ ಆಗ್ತಾ ತಯ್ಯ? 4 ವರ್ಷ ಇಂಜಿನಿಯರಿಂಗ್ ಮಾಡ್ತಾರಲ್ಲ, ಅವರೆಲ್ಲರೂ ಇಂಜಿನಿಯರ್ ಆಗ್ತಾರ? ಯಪ್ಪ, ಹಂಗಂದ್ರೆ ಇನ್ಮೇಲೆ ನೀನು ನಮ್ಮ ಕಾಲೇಜಲ್ಲಿರೋ ಹುಡುಗಿರಿಂದ ಬೀಳಕ ಹೋಗ್ಬೇಡ. ತರ ಬಿಡಿ, ಇನ್ಮೇಲೆ ಆಂಟಿಗಳಿಂದ ಬೀಳ್ತೀನಿ. ಲೇ, ಆಂಟಿಗಳಿಂದ ಯಾವನ್ ಬೀಳ್ತಾನೆ? ಯಾಕೆ ಹುಡುಗಿರು ಗೌರ್ಮೆಂಟ್ ಜಾಬ್ ಇರೋ ಅಂಕಲ್ಗಳಿಂದ ಬೀಳಲ್ವಾ? ಲೇ ಮಿಸ್ಕಾಲ್, ಕ್ವಶನ್ ಕೇಳ್ತಾನೆ ಆನ್ಸರ್ ಹೇಳು. 8 8 ಎಷ್ಟು? 88. ಲೇ 8 8 16 ಲೇ. ಇನ್ನೊಂದು ಕೇಳ್ತೀನಿ ಹೇಳು. ಭೂತಕಾಲ ಎಂದರೇನು? ಭೂತಗಳು ಇರೋ ಕಾಲ ಭೂತಕಾಲ. ಮಬ್ಬ, ಅದಕ್ಕೆ ಹೋಮ್ವರ್ಕ್ ನೆಟ್ಟಗೆ ಮಾಡಂತ ಹೇಳಿದೆ ನಿನಗೆ. ನಿನ್ನೆ ಹೋಮ್ವರ್ಕ್ ಚೆಕ್ ಮಾಡ್ತಂದಿದ್ದೆ, ಅದಕ್ಕೆ ಕರೆಕ್ಟ್ ಆಬ್ಸೆಂಟ್ ಆಗ್ಬಿಟ್ಟಲ್ಲ. ಇಲ್ಲ, ಮತ್ತೆ ಆಬ್ಸೆಂಟ್ ಹಾಕದಿ? ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದ್ರು. ಯಾವನಿಗನ ಕೇಳು, ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದ್ರು, ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದ್ರು, ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದ್ರು. ಲೇ, ಅದೆಷ್ಟರಿ ಸಾಯ್ತಾರಲ್ಲ ನಿಮ್ಮ ಅಜ್ಜಿಗಳು? ಕರೆಕ್ಟ್ ಹೋಮ್ವರ್ಕ್ ಅಸೈನ್ಮೆಂಟ್ಗಳು ಯಾವತ್ತು ಚೆಕ್ ಮಾಡ್ತೀನಿ ಅವತ್ತೇ ನಿಮ್ಮ ಅಜ್ಜಿಗಳು ಸತ್ತೋಗ್ಬಿಟ್ಟಿರ್ತಾರ? ಸರ್, ಸಾಯೋರ್ನ ಯಾರ ಕೈಲಿ ನಿಲ್ಸಕ್ಕಾಗ ಸರ್? ಅಯ್ಯೋ, ನನ್ನ ಕೈಲಾಗತ್ತಪ್ಪ. ನಾನು ಹೋಮ್ವರ್ಕ್ ಅಸೈನ್ಮೆಂಟ್ಗಳು ಚೆಕ್ ಮಾಡಿ ನಿಲ್ಸ್ಬಿಟ್ರೆ ಎಲ್ಲ ಅಜ್ಜಿಗಳು ಸಾಯೋದು ನಿಲ್ಸ್ಬಿಡ್ತಾರೆ. ನೆಟ್ಫ್ಲಿಕ್ಸ್ ಅವರು ನನ್ನ ಮೇಲೆ ಡಾಕ್ಯುಮೆಂಟ್ರಿ ಮಾಡ್ತಾರೆ. ಅಜ್ಜಿನ ಸಾಯಿಸೋ ಸೀರಿಯಲ್ ಕಿಲ್ಲರ್ ಹೆಂಗ್ ಸಾಯಿಸ್ತಾನ ಅಜ್ಜಿನ? ಹೋಮ್ವರ್ಕ್ಗಳು ಅಸೈನ್ಮೆಂಟ್ಗಳು ಚೆಕ್ ಮಾಡಿ. ಲೇ, ನಿಜ ಹೇಳು, ಯಾಕೆ ಆಬ್ಸೆಂಟ್ ಆಯ್ತೆ? ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನಮ್ಮ ಅಜ್ಜಿ ಸತ್ತೋಯ್ದ್ರು. ಬೇಕಿದ್ರೆ ಫೋನ್ ಮಾಡಿ ಕೊಡ್ತೀನಿ, ನೀವೇ ನಮ್ಮ ಅಜ್ಜಿ ಜೊತೆಗೆ ಮಾತಾಡಿ. ತಯ್ಯ, ನೆಟ್ಟಿಗೆ ಸುಳ್ಳು ಹೇಳಕ್ ಬರಲ್ಲ. ಲೇ, ನಾಳೆ ನಿಮ್ಮ ಅಪ್ಪನ ಕರ್ಕೊಂಬ, ಮಾತಾಡ್ತೀನಿ ನಾನು. ಅಯ್ಯೋ ಹೋಗ್ಲಿ, ಬಿಟ್ಬಿಡಿ ಸರ್. ಅವ್ರ ಅಪ್ಪ ಎಲ್ಲ ಯಾಕೆ? ಅವ್ರ ಅಪ್ಪನ ಹತ್ರ MLA ಲಿಂಕ್ ಇದೆ ಸರ್. ಇದ್ರೆ ಏನೀಗ? ಲೇ, ನಾಳೆ ನಿಮ್ಮ ಅಪ್ಪನ ಕರ್ಕೊಂಬಲೆ. ಅಯ್ಯ ಕಂದ, ಅವ್ರ ಅಪ್ಪನ ಹತ್ರ MLA ಲಿಂಕ್ ಆಯ್ತಾ? HD ಕ್ವಾಲಿಟಿ ಆಯ್ತಾ? ಬೋಲ್ಡ್ ಹೊಡೆದ್ಬಿಡ್ತು ನಾನು. ಏನು ಮೇಡಮ್ ಕರೆದಿರಂತೆ? ಲಾಸ್ಟ್ ಮಿನಿಟ್ ಯಾಕೆ ಬಂದಿದ್ದಿಲ್ಲ? ಅದು ನಮ್ಮ ಅಜ್ಜಿ ತೀರೋಗಿದ್ರು ಮೇಡಮ್, ಅದಕ್ಕೆ. ರೀ, ಅವ್ನು ಮಿಸ್ ಕಾಲ್ಗೇನು ಬೈಕೋಬೇಡ್ರಿ, ಬಿಟ್ಬಿಡಿ, ಓಕೆನಾ? ಬೈ ಬರ್ತಾ ಮೇಡಮ್? ಅವನು 8 8 ಎಷ್ಟಂದ್ರೆ 88 ಅಂತವನೆ ರೀ. ಅವ್ರ ಅಪ್ಪನ ಹತ್ರ MLA ಲಿಂಕ್ ಇದೆ ರೀ. ಕಾಲೇಜ್ ಮುಚ್ಚಿಸ್ಬಿಡ್ತೀನಿ ಅಂತ ಫೋನ್ ಮಾಡವ್ರೆ. ಸುಮ್ಮನೆ ಹೇಳಿದ ಕೆಲಸ ಮಾಡ್ರಿ. 8 8 88 ಅಂದ್ರೆ ಹ್ಞೂ ಅನ್ನಿ, ಆಯ್ತಾ? ಹಂಗೆ ಅವ್ರ ಅಪ್ಪಗೊಂದು ಅಪಾಲಜಿ ಲೆಟರ್ ಬರೆದು ಕೊಡ್ರಿ. ಇಲ್ಲ ಮೇಡಮ್, ಆಗಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದೋದೇ ಶಿಕ್ಷಕನ ಕರ್ತವ್ಯ, ಅದೇ ಸರಿ. ಅದು ಬಿಟ್ಟು ಅವ್ರ ತಂದೆ ಹತ್ರ MLA ಲಿಂಕ್ ಇದೆ ಅಂತ ಆ ಹುಡುಗ ತಪ್ಪು ಹೇಳಿದ್ರು, ಅದನ್ನೇ ಸರಿ ಅನ್ನೋಕೆ ನನ್ನ ಕೈಲಾಗಲ್ಲ ಮೇಡಮ್. ರೀ, ಅವೆಲ್ಲ ಮಾತಾಡ್ಬೇಡ್ರಿ. ನಾನು ಹೇಳ್ತಿದ್ದೀನಿ, ಇನ್ಮೇಲೆ ನಿಮ್ಮ ಕ್ಲಾಸಲ್ಲ, ನಮ್ಮ ಇಡೀ ಕಾಲೇಜಲ್ಲೇ 8 8 88, ಆಯ್ತಾ? ಸುಮ್ಮನೆ ಒಂದು ಅಪಾಲಜಿ ಲೆಟರ್ ಬರ್ರಿ. ಆಗಲ್ಲ ಮೇಡಮ್, ಬೇಕಿದ್ರೆ ನನ್ನ ಟರ್ಮಿನೇಷನ್ ಲೆಟರ್ ಬರ್ರಿ. ಇದೇ ನಿಮ್ಮ ಕೊನೆ ನಿರ್ಧಾರನಾ? ಹೌದು, ಓಕೆ. ನಿಮ್ಮ ಸ್ಯಾಲ್ರಿ ಚೆಕ್ಕಲ್ಲಿ ಬರ್ದು ಕೊಡ್ತೀನಿ, ತಗೊಂಡು ಬಿಡಿ ದಾರಿ. ಎಷ್ಟು ತಿಂಗಳು ಬರ್ಬೇಕು ನಿಮಗೆ ಸ್ಯಾಲ್ರಿ? ಇನ್ನು 2 ತಿಂಗಳದ್ದು. ಓಕೆ. ಎಷ್ಟು ನಿಮ್ಮ ಸ್ಯಾಲ್ರಿ? 8,000. 8,000 8,000 16,000. ಅಲ್ಲ ಮೇಡಮ್, 8,000 8,000 88,000. ನೀವೇ ಹೇಳಿದ್ರಲ್ಲ ಇನ್ಮೇಲೆ ಕಾಲೇಜಲ್ಲಿ ಎಲ್ಲ ಕಡೆ 8 8 88 ಅಂತ. ಬರ್ರಿ, 8,000 8,000 88,000.